ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ 7:30 ಆಗ್ಯದ್ರಿ. ಇವತ್ತಂತೂ ಲಾಗ್ನ ಜಲ್ದಿನೇ ಸ್ಟಾರ್ಟ್ ಮಾಡಿದ್ರಿ. ಮತ್ತು ಇವತ್ತಿನ ವಿಡಿಯೋನ ಟೈಟಲ ಥಂಬ್ನೈಲ್ನ ನೋಡಿದ್ರೆ ಗೊತ್ತಾಗಿರ್ತದೆ ರೀ. ವಿಡಿಯೋ ಅಂತೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿರಿ. ಫಸ್ಟಿಗೆ ಒಂದಿಷ್ಟು ನಮ್ಮ ಮುತ್ಯಾಗ ರೊಟ್ಟಿ ಮಾಡ್ಲತ್ತಿದ್ರಿ. ರೊಟ್ಟಿ ಮಾಡಿಕಿಸಿಂದ ಅಂದ್ರೆ ಪುಂಡಿ ಪಲ್ಯದ ಕೂಡ ಜಾಸ್ತಿ ರೊಟ್ಟಿ ಮಾಡ್ಬೇಕು ಅನ್ಕೊಂಡೀನಿ. ಆದ್ರೂ ಹುಡುಗರೆಲ್ಲ ಒಂದು ಸ್ವಲ್ಪ ರೊಟ್ಟಿ ಉಣಂಗಿಲ್ಲ ಅಂತ ಹೇಳಿಕಿಸಿಂದ ಆಮೇಲೆ ಒಂದಿಷ್ಟು ಅವ್ರಿಗೆ ಸಾಲಿಗೆ ಟಿಫನ್ ಕಟ್ಟ ಪುರ್ತಕ ಚಪಾತಿ ಮಾಡಬೇಕು. ಇವತ್ತು ನಮ್ಮ ಸಣ್ಣವರು ಬಂದ 15 ದಿನ ಆಗೈತೆ ರೀ. ಆದರೆ ಇವತ್ತು ಹೋಗ್ತೀನಿ ಅಂತ ಹೇಳಿಕಿಸಿಂದ ತಯಾರಾಗಿಬಿಟ್ಟದಾರ. ಇನ್ನೊಂದು 2 ದಿನ ಇರು ಅಂದ್ರೆ ಭೀ ಬಂದು ಭಾಳ ದಿನ ಆಯಿತು ಓದ್ತೀನಿ ಸುಮ್ಮ ಅಂತ ಹೇಳ್ಕಿಸಿಂದ ಅದಕ್ಕೆ ಹೊಂಟಾರ್ರಿ ಇವತ್ತು ಊರಿಗೆ. ಇನ್ನೊಬ್ಬರು ಸಣ್ಣವರು ನಾಳೆಗೆ ಹೋಗ್ತಾರೆ. ಅವರು ಇವರು ಮೊದಲು ಬಂದಿದ್ದರು, ಆದರೆ ಅವ್ರು ನಿನ್ನೆನೇ ಬಂದಿದ್ದರು. ಇವತ್ತು ಅದಿಷ್ಟ ರೊಟ್ಟಿ ಮಾಡಿ ಚಪಾತಿ ಮಾಡಿಕೆಸಿಂದ ಪುಂಡಿ ಪಲ್ಯ ಮೆಣಸಿನ್ಕಾಯಿ ಪಲ್ಯ ಮಾಡತ್ತಿದ್ರಿ. ಇಷ್ಟು ದಿನ ಅಂತೂ ನಾನು 9 ಗಂಟೆಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ರಿ. ಆದರೆ ಇವಾಗಂತೂ 3 ಗಂಟೆ ಒಂದು ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ ರೀ. ನಾನು ಸಪ್ರೇಟಾಗಿ ಒಂದು ಚಾನಲ್ನ ಇನ್ನೊಂದು ಐ ಡಿ ತೆಗಿಬೇಕು ಅಂದ್ಕೊಂಡಿದ್ರಿ. ಆದ್ರೆ ತೆಗ್ದೀನಿ ಯಾಕೋ ಅದ್ರಾಗ ಇನ್ನು ವಿಡಿಯೋ ಬಿಟ್ಟಿದ್ದಿಲ್ಲ ನಾನು. ಆದರೆ ಐ ಡಿ ಹೆಸ್ರು ಭೀನ ಯಾವ ನನ್ನ ವಿಡಿಯೋದಾಗ ರೈತನ ಮನೆ ವಿಡಿಯೋದಾಗ ಹೇಳಿದ್ದಿಲ್ಲ ನಾನು. ಆದರೆ ಇವಾಗ ಒಂದಿನ ಅದರದ್ದು ಸಪ್ರೇಟಾಗಿ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೀನಿ ಈ ಚಾನಲ್ದಾಗ. ಆದ್ರೆ ಇವಾಗಂತೂ ನಾನು ಮುಂಜಾನೆ ಒಂದು 9 ಗಂಟೆ ವಿಡಿಯೋ ಬಿಟ್ಟಿರ್ತೀನಲ್ರಿ. 9 ಗಂಟೆ ವಿಡಿಯೋ ಅಲ್ಲದೆ ಮತ್ತೊಂದು 3 ಗಂಟೆ ವಿಡಿಯೋನ ಶೇರ್ ಮಾಡತ್ತೀನಿ. ಒಂದು ದಿನಕ್ಕೆ 2 ವಿಡಿಯೋ ಬಂದಿರ್ತಾವೆ ರೀ. ಏನೂ ಇಲ್ಲಾಂದ್ರೆ ಒಂದು 6 ಗಂಟೆ ಫಾಲ್ಟ್ ನಡ್ಬರ್ಕ ಫಾಲ್ಟ್ ಆಗಿರ್ತಾರೆ ರೀ. ಇದು ಬಿಟ್ಟು 6 ಗಂಟೆಗೆ ಆ ವಿಡಿಯೋನ ಶೇರ್ ಮಾಡತ್ತೀನಿ ರೀ. ಇದೇ ರೈತನ ಮನೆ ಚಾನಲ್ದಾಗ 3 ಗಂಟೆ ಒಂದು ವಿಡಿಯೋ ಬಂದಿರ್ತದೆ ರೀ. ತಪ್ಪದೇನೆ ಸ್ಕಿಪ್ ಮಾಡ್ತೇನೆ ನೋಡಿರಿ. ಇವಾಗ ಅದಿಷ್ಟು ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ಕೇಸಿಂದ ಮತ್ತೊಂದಿಷ್ಟು ರೊಟ್ಟಿ ಮಾಡತ್ತಿದ್ರಿ. ಈಗ ಇಲ್ಲಿ ರೊಟ್ಟಿ ಚಪಾತಿ ಆದಮೇಲೆ ಮೆಣಸಿನ್ಕಾಯಿ ಅಂತೂ ಒಂದಿಷ್ಟು ಹಂಚಿನ್ಯಾಗ ಹುರಿದು ಬಿಟ್ಟಿದ್ರು. ನಾನು ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿದ್ದೆ, ಯಾಕೆಂದರೆ ಹಾಗೆ ಮಾಡಿದ್ರೆ ಅಷ್ಟೊಂದು ಬರಬರಿ ಆಗಂಗಿಲ್ಲ. ಇಲ್ಲಿ ನೋಡಿರಿ ಪುಂಡಿ ಪಲ್ಯ ಮಾಡಿಟ್ಟಿನಿ. ಸಪ್ಪನ ಪುಂಡಿ ಪಲ್ಯ ಮಾಡಿದ್ರಿ. ಒಂದಿಷ್ಟು ಹಾಲು ತರಿಸಿದ ಹಾಲು ಕಾಸಿಟ್ಟಿನಿ. ಇದಿಷ್ಟು ಚಪಾತಿಗೆ ಹಿಟ್ಟು ನಾದಿಟ್ಟಿನಿ ರೀ. ಇನ್ನೂ ಚಪಾತಿ ಮಾಡಬೇಕು. ಮೆಣಸಿನ್ಕಾಯಿ ಪಲ್ಯ ಮಾಡಿಡ್ಲತ್ತೀರಿ ಮೊದಲಿಗೆ. ಇದು ಮೆಣಸಿನ್ಕಾಯಿ ಪಲ್ಯ ಅಂತೂ ಚಪಾತಿಯಾಗಿ ಮಾಡತ್ತಿದ್ರಿ. ಮತ್ತು ಪುಂಡಿ ಪಲ್ಯ ಅಂತೂ ರೊಟ್ಟಿ ಕೂಡ ಆಯ್ತು. ಇವಾಗ ಬುತ್ತಿ ಕಟ್ಲಾಕತ್ತೀನಿ ರೀ. ಬುತ್ತಿ ಕಟ್ಟಿ ಹೊಲಕ್ಕೆ ಹೊಂಟಿದ್ದೆವು. ಅಂದ್ರೆ ಈ ವಿಡಿಯೋದಾಗಂತೂ ಹೊಲದ ವಿಡಿಯೋ ಸೇರಿಲ್ರಿ. ಇವಾಗ ಹೊಲಕ್ಕೆ ಹೊಂಟಿದ್ದೇವ್ರಿ ನಾವು. ಹೊಲಕ್ಕೆ ಒಂದಿಷ್ಟು ಬುತ್ತಿ ಕಟ್ಕೊಳತ್ತಿದ್ದು ನಾನು. ಒಂದಿಷ್ಟು ಚಂದ ಮಾಡಿದ್ದು ಚಪಾತಿನೂ ಭಾಳಷ್ಟು ಇದ್ದವು ರೀ. ಹಾಗಾಗಿ ಚಪಾತಿ ಮತ್ತು ರೊಟ್ಟಿ ಒಂದು ಸ್ವಲ್ಪನೇ ಮಾಡಿಬಿದ್ದೆ. ಕಮ್ಮಿ ರೊಟ್ಟಿನೇ, ಖಡಕ್ ರೊಟ್ಟಿನೇ ಜಾಸ್ತಿ ಇದ್ದಿದ್ದವು. ಈ ವಿಡಿಯೋದಾಗಂತೂ ನಾನು ಹೊಲಕ್ಕೆ ಹೋಗೋ ಬುತ್ತಿ ಕಟ್ಟೋ ವಿಡಿಯೋ ಒಂದು ಸ್ವಲ್ಪ ಹೋಗೋ ವಿಡಿಯೋ ಶೇರ್ ಮಾಡೀನಿ ರೀ. ಆದ್ರೆ ಈ ವಿಡಿಯೋದಾಗ ಹೊಲದ ವಿಡಿಯೋ ಯಾವುದೂ ಇಲ್ಲ. ಇವತ್ತಿನ ಪಲ್ಯ ಅಂದ್ರೆ ಮೆಣಸಿನ್ಕಾಯಿ ಪಲ್ಯ, ಪುಂಡಿ ಪಲ್ಯ ಮಾಡಿದ್ರಿ. ಇವೆರಡೇ ಮಾಡಿದ್ದೆ. ಸಾಂಬಾರು ಏನೂ ಮಾಡಲಿಲ್ಲ ರೀ. ಚಪಾತಿ ಇದ್ರೆ ಯಾರೂ ಅನ್ನ ಏನು ಅಷ್ಟು ಉಣಂಗಿಲ್ಲ. ಹಾಗಾಗಿಸಿಂದ ಅನ್ನನೂ ಮಾಡಿಲ್ಲ, ಚಪಾತಿ ಮಾಡಿಲ್ಲ. ಇದಿಷ್ಟು ಮೆಣಸಿನ್ಕಾಯಿ ಪಲ್ಯ, ಪುಂಡಿ ಪಲ್ಯ ಮಾಡಿದ್ದೆ. ಹೊಲಕ್ಕೆ ನಾವು ಬಿತ್ತಲಿಕ್ಕೆ ಅಂತೇಳಿ ಹೋಲತ್ತಿದ್ದೇವೆ ರೀ. ಆದರೆ ಇದು ಇದರದಿಂದ ಹಿಂದಿನ ವಿಡಿಯೋ ಅದ. ಆದರೆ ಇವಾಗ ಶೇರ್ ಮಾಡತ್ತಿದ್ದಾರೆ. ಇಷ್ಟು ದಿನ ಶೇರ್ ಮಾಡೋದಾಗಿದ್ದಿಲ್ಲ. ಹೋಗಿ ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡೋದಾಗಿದ್ದಿಲ್ಲ ನನಗೆ. ಹಾಗಾಗಿಸಿಂದ ಇವತ್ತು ನಮ್ಮ ಸಣ್ಣವ್ರು ಬೇರೆ ಊರಿಗೆ ಹೋಗೋರು ಇದ್ದಿದ್ರು. ಅದಕ್ಕಾಗಿ ವಿಡಿಯೋ ಒಂದು ಸ್ವಲ್ಪ ಕಮ್ಮಿ ಭಾಳಿತ್ತು. ಹಾಗಾಗಿ ಈ ವಿಡಿಯೋನ ಅದ್ರಾಗ ಶೇರ್ ಮಾಡಿದ್ದೆ. ಇವಾಗ ನೋಡಿರಿ ಇಷ್ಟು ಮೆಣಸಿನ್ಕಾಯಿ ಪಲ್ಯ, ಪುಂಡಿ ಪಲ್ಯ ಮತ್ತು ಬುತ್ತಿ ಕಟ್ಕೊಳತ್ತೀನಿ. ಅವರು ರೆಡಿಯಾಗಿ ನಿಂತಾರ್ರಿ. ಹೊಂಟಿದ್ದೆವು.
ಮನೆ ತೊಗೊಂಡ್ರಿ ನೋತ ಇಲ್ಲ ಹೇಳಿಲ್ಲ ನಿನಗೆ ಹೇಳಲು ಅಂದು ಹೊಲ್ದ ವಿಡಿಯೋನ ಇಲ್ಲಿಗೆ ಎಂಡ್ ಆಗಿತ್ತು ರೀ. ನಮ್ಮ ಸಣ್ಣವರು ಇವತ್ತು ಊರಿಗೆ ಹೊಂಟಿದ್ರು, ಅಂದ್ರೆ ರೇವೂರಿಗೆ ಹೊಂಟಿದ್ರು. ಬಂದ ಒಂದು 15 ದಿನ ಆಗಿತ್ತು ಅವರು, ಆದರೆ ಇವಾಗ ಹೊಂಟಾರ. ಇಲ್ಲಿ ಬಳಿ ಇಡ್ಸ್ಕೊಂಬರ್ಬೇಕಂತ ಹೇಳ್ಕಿಸಿಂದ ಬಂದಿದ್ದೇವ್ರಿ. ಇಲ್ಲಿ ನಮ್ಮ ಸಣ್ಣವಾಗ ಬಳಿ ಕಲರ್ ಅಂತೂ ಭಾಳಷ್ಟು ಇದ್ದವು ರೀ, ಯಾಕಂದ್ರೆ ಈಗ ನಾಗರ ಪಂಚಮಿ ಬಂತಲ್ರಿ, ಹಾಗಾಗಿ ಬಳಿ ಬಾರಿ ಡಿಸೈನ್ ತೊಗೊಂಡು ಬಂದಿದ್ರು. ಅದಕ್ಕೆ ಯಾವ್ದಾರ ಒಂದು ಚಂದ ಕಲರ್ ಇದ್ವು ಅಂತೇಳಿದ, ಅದಕ್ಕೆ ಹೊಸದು ಮಾಡತ್ತಿದ್ರಿ. ಇವು ಒಂದು ಸ್ವಲ್ಪ ಹೊಸ ಡಿಸೈನ್ದಾಗ ಬಂದಿರಂತ್ರಿ. ಬರೀ ಕೇಸರಿ ಎರಡು ಕಲರ್ ಕ್ಯಾಂಪ ಇವ್ರದಾಗೆ ರೀ ಇಲ್ಲ ಇಂಥರದಾಗ ಇದ್ವಲ್ರಿ ಇಲ್ಲ ಹಸಿರು ಇವೇ ನೋಡಿ ಕೆಂಪ ಆರೆಂಜ್ ಕಲರ್ ಹಾಕ್ರಿ ಇವೇ ಹಾಕ್ಲಿ ಮುಗಿಸ್ರಿ ಹೆಂಗ್ರಿ ಕೆಂಪು ಹಾಕೋತೇನ ಅದು ಕೇಸರಿ ಹಾಕೋತ ಅದು ಕೇಸರಿ ಅದು ನೋಡು ಕೆಂಪು ಹಾಕೋ ಚೆನ್ನಾಗಿ ಕಾಣುತ್ತೆ. ಹಿಂಗೆ ಜರ ಇದೊಂದು ಬಿಚ್ಚಿ ಕೂಡ ಇವು ಜರ ಕರ್ದು ಬರ್ತಾವ, ಅವು ಜರ ಕಲರ್ ಕೆಂಪು ಬರ್ತಾವ. ಧೋನಿದೊಂದಿಲ್ಲ ಧೋನಿದ್ ಬಿಚ್ಚಿ ಯಾವ್ದು ಯಾವ್ದಾರ ಇದು ಇದ್ದಿರ್ಬೇಕು ನೋಡಿ ಸಣ್ಣದು, ಅದು ಕೊಡು. ಕೆಂಪು ಅದ ನೋಡ್ಸೋಣ ಅದು ಅದು ಕೆಂಪು, ಇದು ಕೇಸರಿ ಅದ ರೀ. ಇವು ತುಟ್ಟಿ ಹೇಳ್ತೀವಿ ತೆಗಿಯ ನೀವು ಅದ್ರದಾಗ ಒಂದು ಸಟ್ ಹಸಿರು ಅಂತಾರ ಐತ್ರಿ, ಭಾಳ ಚಂದ ಕಾಣ್ತೀವ್ರು. ಹಸಿರು ಉಟ್ಕೊಳ್ಳೋದು ಈಗೆಲ್ಲ ಮದಿ ಸೀಸನ್ ಆಗ್ಯಾವಲ್ಲ, ಅಂದ್ರೆ ಇವು ಚಂದ ಕಾಣ್ತಾವ್ರಿ ಹಸಿರು. ಈ ಕಲರ್ ಇದ್ರ ಭಾರಿ ಕಾಣ್ತಾವ್ರಿ. ಇಲ್ಲ ತರಲವ್ರು ಯಾವ ಕಲರ್ ಒಂದೇ ಕಲರ್ ನೀ ರೇವ್ರು ಕೊಟ್ಟಕ್ಕಿಲ್ಲ ಇವು ಕರ್ರ ಆಗಲ್ಲ ಹೇಳು ಕಲರ್ ಹಾಕಿ ತುಳಿಸ್ರಿ ಬಳಿ ಲಗ್ನದ ಉಳಿಸಿವ್ರಿ ನೀವು. ಆಯ್ತು ಅವ್ರಿಗೆ ಭಾಳ ಉಟ್ಕೊಳ್ರಿ ಪೂರ ಗುದ್ದು ಏರ್ಸ್ರಿ. ಮತ್ತೆ ಇಲ್ಲೇ ಬಂದೇ ಉಟ್ಕೊಳಗ್ರಿ, ನಾನು ಮೂರಾಗ ಹೆಚ್ಚಿಬಿಟ್ಕೊಳ್ಳೆ ಬರೀರಿ ಅದಕ್ಕೆ ಹಾಕಿ ತುಳಿಸ್ರಿ ಅಂದ್ರೆ ಅವು ದೊಡ್ಡ ವಾತಿರ ಐತ್ರಿ ಅವ್ರಿಗೆ ರೀ. ಅವ್ರು ಐದು ದೊಡ್ಡದಲ್ಲ ಕೈ ಭಾಳ ಸಣ್ಣವ್ರಿ ಅವರು. ಬಳಿಯವಲ್ಲ ಹಿಂದ ಅವು ತೆಗಿತೇವ್ರಿ. ತೆಗಿಯಲಕ್ಕ ಅದಕ್ಕೆ ಹತ್ತಿ ಹೆಂಗೆ ಉಡಿಸ್ಲಿ, ಕೈ ಕೊಯ್ದು ಉಡಿಸ್ಲಿಕ್ಕೆ ಸರ್ ನೋಡು ಅಂದ್ರೆ ಈಗ ಬಂದು ಇಟ್ಟಂಗಿದೆ ಇದ್ದಾಕಾರ ಉಡ್ಸ್ಕೊಂಡಾರ ಅವರು. ಹಿಂದಿನ ಬಳಿ ಸೈಜ್ ಉಡಿಸ್ರಿಕಿದ್ರ ಸೈಜ್ ಅವು ಎಲ್ಲ ಒಂದೇ ಸೈಜು ಗೊತ್ತವ್ರಿ. ಏನದ ಅವು ಲಗ್ನ ಬಳಿ ಹ್ಯಾಂಗಾರ ಅವ್ರು ನಡೀತಾವ್ರಿ. ಚಂದ ಕಾಣಗತ್ತ ನಾ ಅರ್ಧ ಆಗೈತಿ ಕೈ ತುಂಬ ಹಸಿರು ಆದ್ರೆ ಭಾಳ ಮಸ್ತ್ ಕಾಣ್ತಾ ಇವು.
ಈ ಕೈ ಚಂದ ಆಗ್ಯಾವ